ಇವತ್ ನಾನ್ ಸ್ಟಾಪ್ ನಮ್ಮ ಅಮ್ಮನ್ ಮಾತು ಊಟ ಮಾಡುವಾಗೂ ನಿಲ್ಲಿಲ್ಲ. ಮಾತೇ ಬರೋಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಆಡೋಲ್ಲ. ಇವತ್ ಬೆಳಗ್ಗೆ ಎದ್ದಾಗ ಟೈಮ್ ಅಂತೂ ಇಷ್ಟ ಆಗಿತ್ತು. 6 ಕೇರ್ಲಿಲ್ಲ 3 ಕಿಳಿಲಿಲ್ಲ ಅಂತ ಅದೇ ಟೈಮಿಂಗ್ಸ್. ಬೇಗ ಎದ್ದೇಳ್ಬೇಕು ಅಂತ ಮನಸ್ಸುಂಟು, ಆದ್ರೆ ಏನ್ ಮಾಡೋದು, ಎಚ್ಚರಿಕೆನೇ ಆಗಲ್ಲ. ಇವತ್ ನಮ್ ಟಾಮಣ್ಣನ ಹೆಸರಲ್ಲಿ ಒಂದ್ ಚಾಕ್ಲೇಟ್ ಆರ್ಡರ್ ಬಂದಿತ್ತು. ಇದು ಕೂಡ ಮಾಡಿ ಜೊತೆಗೆ ಇಷ್ಟು ಚಾಕ್ಲೇಟ್ ನ ಪ್ರಿಪೇರ್ ಮಾಡಿದೆ. ಎಂದಿನಂತೆ ಇದ್ದೇ ಇದೆಯಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡೋದು. ಪೋಸ್ಟ್ ಮಾಡಿ ಬರೋ ದಾರಿಲಿ ರಾಗಿ ಮಿಲ್ಗ್ ಹಾಕಿಸ್ಕೊಂಡು ಮನೆ ಕಡೆಗೆ ಬಂದೆ. ಅಕಸ್ಮಾತ್ ಆಗಿ ನಮ್ಮ ಅಮ್ಮ ಹೇಳಿದ ಕೆಲ್ಸ ಅಂತೂ ಮರ್ತೋದ್ರು ಅಂತೂ ನನ್ ಕತೆ. ಅದಕ್ಕೆ ಅಪ್ಪ ನಮ್ಮ ಅಮ್ಮ ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಮನೆಗ್ ಬಂದು ಈಗಿದ್ದಿದ್ ನಾನು ಈಗ ರೆಡಿ ಆಗ್ಬಿಟ್ಟೆ. ಈ ತರ ನೀವ್ ಅನ್ಲಿಲ್ಲ ಅಂದ್ರು ನನಗ್ ನಾನೇ ಅನ್ಕೊಂಡು ನಮ್ಮನೆ ಬಂಗಾರಮ್ಮನ್ ಕರ್ಕೊಂಡು ನನ್ ಕಂದಮ್ಮನ್ ಜೊತೆ ನಾನ್ ಹೊರಟಿದ್ದೆ ನಮ್ಮ ಅಜ್ಜಿ ಊರ್ಗೆ. ಇಲ್ಲಿ ಬಂದ್ ನೋಡಿದ್ರೆ ಇವ್ರು ಕೂಡ ಸಿಕ್ಕಿದ್ರು. ಇಲ್ಲಿಗ್ ಬಂದಿರೋ ಕಾರಣನೇ ಗೃಹ ಪ್ರವೇಶ ಇತ್ತು ಅಂತ. ಈ ಹೊಸ ಮನೆ ಹತ್ರ ಹೋಗೋ ಸಂದರ್ಭದಲ್ಲಿ ನನ್ ತಂಗಿ ಈ ರೀತಿ ಹೇಳ್ಬಿಡದ. ಗೃಹ ಪ್ರವೇಶ ಇರೋ ಮನೆ ಇದೇನೆ. ಮನೆ ಒಳಗ್ ಬಂದು ದೇವ್ರ ಮನೇಲಿರೋ ದೇವ್ರನ್ನ ನೋಡಿ, ಮನೆ ಒಳಗ್ ಕೂರ್ಸಿರೋ ದೇವ್ರಿಗೆಲ್ಲ ಭಕ್ತಿಯಿಂದ ಪೂಜೆ ಮಾಡಿ ಮನೆನೆಲ್ಲ ಒಂದ್ ರೌಂಡ್ ಹಾಕಿ ನೆಕ್ಸ್ಟ್ ನಾವ್ ಬಂದಿದ್ದೆ ಊಟ. ಇವತ್ ನಾನ್ ಸ್ಟಾಪ್ ನಮ್ಮ ಅಮ್ಮನ್ ಮಾತು ಊಟ ಮಾಡುವಾಗೂ ನಿಲ್ಲಿಲ್ಲ. ಮಾತೇ ಬರೋಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಆಡೋಲ್ಲ. ಮಾತೇ ನಿಲ್ಸಲ್ಲ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ, ಬೈ ಬೈ.